ಹಿಟ್ ದ ಥರ್ಡ್ ಕೇಸ್ ಡೈರೆಕ್ಟೆಡ್ ಬೈ ಶೈಲೇಶ್ ಕೊಲಾನು. ಸಿನಿಮಾದ ಲೀಡ್ ರೋಲಲ್ಲಿ ನಾನಿ ಅವರು ಮತ್ತು ಶ್ರೀನಿಧಿ ಶೆಟ್ಟಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ನಾನಿ ಅವರು ದಸರಾ, ಆಯ್ನಾನ, ಸರಿಪೋದ ಶನಿವಾರ 3 ಸೂಪರ್ ಡೂಪರ್ ಹಿಟ್ ಕೊಟ್ಟು ಅವರೇ ಪ್ರೊಡ್ಯೂಸ್ ಮಾಡ್ತಿದ್ದಂಥ ಹಿಟ್ ಸೀಕ್ವೆಲಲ್ಲಿ ಭಾಗಿಯಾಗಿರೋದು ತುಂಬ ಖುಷಿಯಾದ ವಿಚಾರ. ಸಿನಿಮಾದ ಪ್ಲಾಟ್ ಬಂದು ಅರ್ಜುನ್ ಸರ್ಕಾರ್ ಅಂತ ಒಂದು ರುತ್ಲೆಸ್ ಕಾಪ್ ಟೀಮ್ ಇರುತ್ತೆ. ಆ ಟೀಮ್ಗೆ ಮರ್ಡರ್ ಇನ್ವೆಸ್ಟಿಗೇಷನ್ ಕೇಸ್ ಸಿಗುತ್ತೆ. ಆ ಕೇಸ್ ಏನು, ಆ್ಯಂಗರ್ ಇಶ್ಯೂಸ್ ಇಟ್ಕೊಂಡು ಹೀರೋ ಆ ಕೇಸ್ನ ಹೇಗೆ ಸಾಲ್ವ್ ಮಾಡ್ತಾನೆ, ಅಲ್ಲಿರುವಂಥ ಚಾಲೆಂಜಸ್ ಏನು, ಸಾಲ್ವ್ ಮಾಡ್ತಾನ ಇಲ್ವಾ ಅನ್ನೋದನ್ನೆಲ್ಲ ಸಿನಿಮಾದಲ್ಲೇ ನೋಡಬೇಕು. ಇದರ ಪಾಸಿಟಿವ್ಸ್ ಬಗ್ಗೆ ಹೇಳೋದಾದರೆ ನಾನಿ ಅವರ ಪಾತ್ರನ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅವರಿಗೆ ಕೊಟ್ಟಿರೋ ಡೈಲಾಗ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಅವರ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ. ಅಗ್ರೆಸಿವ್ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಹಾಗೆ ಆ್ಯಕ್ಷನ್ ಸೀನ್ಸ್ಗಳು ತುಂಬ ಸ್ಟೈಲಿಶ್ ಆಗಿ ಬಂದಿದೆ. ಅವರನ್ನು ಬಿಟ್ಟು ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿ ಬಂದಿದೆ. ಶೂಟಿಂಗ್ ಲೊಕೇಶನ್ಸ್ ತುಂಬ ಇಷ್ಟ ಆಯಿತು. ಆ್ಯಕ್ಷನ್ ಕೊರಿಯೋಗ್ರಫಿ ಅಂತೂ ಮಸ್ತಾಗಿದೆ ಅಂತ ಹೇಳ್ಬೋದು. ಸಿನಿಮಾದಲ್ಲಿ ಕೆಲವೊಂದು ಸೀನ್ಗಳು ಫ್ರೆಶ್ ಫೀಲ್ ಕೊಡುತ್ತೆ. ಇನ್ವೆಸ್ಟಿಗೇಷನ್ ನಾರ್ಮಲ್ ಸ್ಟೈಲಲ್ಲೇ ಇದ್ರೂ ಒಂದು ನ್ಯೂ ಪ್ರೆಸೆಂಟೇಷನ್ ಅಂತ ಹೇಳ್ಬೋದು. ಹಾಗೆ ಸಿನಿಮಾದಲ್ಲಿ ಲವ್ ಸ್ಟೋರಿ ಕೂಡ ಇದೆ. ಅದು ಈ ಪ್ಲಾಟಿನಿಂದ ಹೊರಗೆ ಬಂದಿದೆ ಅಂತ ಏನು ಅನಿಸಲ್ಲ. ಫಸ್ಟ್ ಹಾಫ್ವರೆಗೂ ಸಿನಿಮಾ ತುಂಬ ಚೆನ್ನಾಗಿ ಹೋಗುತ್ತೆ. ಎಂಗೇಜಿಂಗ್ ಹಂಗೆ ಇಡುತ್ತೆ. ಪರ್ಪಸ್ ಇರುತ್ತೆ, ಒಂದು ಅರ್ಜೆನ್ಸಿ ಇರುತ್ತೆ. ಆದರೆ ಸೆಕೆಂಡ್ ಹಾಫಲ್ಲಿ ಇದರ ಟೆಂಪೋ ಮಿಸ್ ಆಯಿತು ಅಂತ ಅನಿಸುತ್ತೆ. ಕತೆ ಸ್ಟ್ರಾಂಗ್ ಇಲ್ಲ ಅಂತ ಅನಿಸ್ತು. ಫಸ್ಟ್ ಕೇಸ್ ಮತ್ತು ಸೆಕೆಂಡ್ ಕೇಸಲ್ಲಿ ಕತೆ ತುಂಬ ಸ್ಟ್ರಾಂಗ್ ಆಗಿತ್ತು. ಹಾಗೆ ಸ್ಕ್ರೀನ್ ಪ್ಲೇ ತುಂಬ ಟೈಟ್ ಆಗಿತ್ತು. ಆದರೆ ಥರ್ಡ್ ಕೇಸಲ್ಲಿ ಸ್ಕ್ರೀನ್ ಪ್ಲೇ ಮತ್ತು ಕತೆ ಇನ್ನೂ ಬೆಟರ್ ಆಗ್ಬೋದಿತ್ತು. ಸಿನಿಮಾದ ಮ್ಯೂಸಿಕ್ ವಿಷಯಕ್ಕೆ ಬಂದರೆ ಮ್ಯೂಸಿಕ್ ಪರವಾಗಿಲ್ಲ. ಆದರೆ BGM ಅಲ್ಲಲ್ಲಿ ವರ್ಕ್ ಆಗಲಿಲ್ಲ ಅಂತ ಹೇಳ್ಬೋದು. ಕೆಲವೊಂದು ಸೀನ್ಗಳಲ್ಲಂತೂ ಫ್ಲ್ಯಾಟ್ ಅನ್ನಿಸ್ತು. ಇದರ ರನ್ ಟೈಮ್ ಬಂದು ಒಂದು 15 ನಿಮಿಷ ಕಮ್ಮಿ ಮಾಡಿದರೆ ಪರ್ಫೆಕ್ಟ್ ಆಗಿರೋದು ಅಂತ ಹೇಳ್ಬೋದು. ಯಾಕಂದರೆ ಸೆಕೆಂಡ್ ಹಾಫಲ್ಲಿ ಬರುವಂಥ ಒಂದು ಲವ್ ಸಾಂಗು ಮತ್ತು ಕೆಲವೊಂದು ಫೈಟ್ಗಳು ಅಷ್ಟು ಇಂಪ್ರೆಸ್ ಮಾಡಲಿಲ್ಲ. ಅದು ಕ್ಲೈಮ್ಯಾಕ್ಸ್ನ ಇಂಟೆನ್ಸಿಟಿನ ಕಮ್ಮಿ ಮಾಡ್ತು ಅಂತ ಹೇಳ್ಬೋದು. ಹಾಗೆ ಫಸ್ಟ್ ಮತ್ತು ಸೆಕೆಂಡ್ ಕೇಸ್ ಕೊಟ್ಟಂಥ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಈ ಸಿನಿಮಾದಲ್ಲಿ ಸಿಗಲ್ಲ ಅಂತ ಹೇಳ್ಬೋದು. ಯಾಕಂದರೆ ಆ್ಯಕ್ಷನ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಹಂಗಂತ ಆ್ಯಕ್ಷನ್ ವರ್ಕ್ ಆಗಿಲ್ಲ ಅಂತ ಅಲ್ಲ, ಆ್ಯಕ್ಷನ್ ವರ್ಕ್ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಆದರೆ ವೈಲೆನ್ಸ್ ಮತ್ತು ಆ್ಯಕ್ಷನ್ ತುಂಬ ಫ್ಯಾಮಿಲಿ ಆಡಿಯನ್ಸ್ನ ಕಮ್ಮಿ ಮಾಡಿಬಿಡುತ್ತೆ. ಈ ಡಿಸಿಷನ್ ಒಂದು ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಆಗ್ಬೋದು ಅನಿಸುತ್ತೆ. ಓವರಾಲ್ ಇದು ಒಂದು ಒಳ್ಳೆ ಸಿನಿಮಾ ಅಂತ ಹೇಳ್ಬೋದು. ನಾನಿ ಫ್ಯಾನ್ ಆಗಿ ನೀವು ಆ್ಯಕ್ಷನ್ ಲವರ್ಸ್ ಆಗಿದ್ದರೆ ಇದು ಒಂದು ಪರ್ಫೆಕ್ಟ್ ವಾಚ್ ಆಗುತ್ತೆ.